ಲೈಬ್ರರಿನಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾವು ಬಹುದಿನದ ಕನಸಾಗಿತ್ತು ನಮಗೆ ಗ್ರಂಥಾಲಯ. ಆ ಗ್ರಂಥಾಲಯವನ್ನು ಇವತ್ತು ನಾವು ಓಪನ್ ಮಾಡಿದ್ದೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನದ ಒಂದು ಉದ್ಘಾಟನೆ, ಅದೇ ರೀತಿಯಾಗಿ ಲೈಬ್ರರಿ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಎಲ್ಲ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯಗಳು, ಮುಖಂಡರು ಕೂಡ ಸೇರಿ ಇವತ್ತು ಆಚರಣೆ ಮಾಡಿದ್ದಾರೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಗತ್ತಿನಲ್ಲಿಯೇ ಭಾರತಕ್ಕೆ ಅತ್ಯಂತ ಶ್ರೇಷ್ಠವಾದಂತಹ ಸಂವಿಧಾನವನ್ನ ನೀಡಿದಂತಹವರು. ಯಾವಾಗಲೂ ಕೂಡ ಅವರು ಅತಿ ಹೆಚ್ಚು ಶಿಕ್ಷಣಕ್ಕೆ ಒತ್ತು ಕೊಟ್ಟಂತಹವರು, ಸಂಘಟನೆಗೆ ಒತ್ತು ಕೊಟ್ಟಂತಹವರು, ಹಾಗೆಯೇ ಜಾಗೃತಿಯನ್ನ ಮೂಡಿಸೋದಕ್ಕೆ ಒತ್ತು ಕೊಟ್ಟಂತಹವರು. ಈ ರೀತಿಯಾದಂಥ ಬಾಬಾ ಸಾಹೇಬರ ಆದರ್ಶಗಳನ್ನು ಅಳವಡಿಸಿಕೊಂಡಿರ್ತಕ್ಕಂಥ ಕೆಲವು ಆನೇಕಲ್ ತಾಲೂಕಿನ ಸಮಾಜ ಸೇವಕರ ಪೈಕಿ ABC ಯಲ್ಲಪ್ಪ ಫೌಂಡೇಶನ್ ಅವರು ಕೂಡ ಒಬ್ಬರಾಗಿದ್ದಾರೆ. ಇವರು ಆನೇಕಲ್ ತಾಲೂಕಿನ ಬ್ಯಾಗರದೇನಹಳ್ಳಿ ಗ್ರಾಮ ಪಂಚಾಯಿತಿಯ ತನ್ನ ಸ್ವಗ್ರಾಮ ಆಗಿರ್ತಕ್ಕಂಥ ಕಂಸಂದ್ರ ಅಗ್ರಹಾರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ಹಾಗೆಯೇ ಗ್ರಂಥಾಲಯ ಲೋಕಾರ್ಪಣಾ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಗ್ರಾಮದಲ್ಲಿ ಓದುತ್ತಿರುವಂತಹ ಎಲ್ಲ ಮಕ್ಕಳಿಗೂ ಕೂಡ ಕಲಿಕಾ ಪರಿಕರಗಳನ್ನ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ 5,000 ರೂಗಳ ಸಹಾಯಧನವನ್ನು ವಿತರಿಸುವ ಮೂಲಕ ಶಿಕ್ಷಣಕ್ಕೆ ಅತಿ ಹೆಚ್ಚು ಒತ್ತು ನೀಡುತ್ತಿರುವಂತಹ ಕೆಲಸಕ್ಕೆ ನಾಂದಿ ಆಡಿದರು. ಕೆಲ ವರ್ಷಗಳಿಂದಲೂ ಕೂಡ ಇವರು ಈ ಒಂದು ಸಮಾಜ ಸೇವೆಯನ್ನ ಮಾಡ್ತಾ ಬರ್ತಿದ್ದಾರೆ. ಈಗಲೂ ಕೂಡ ಅದನ್ನ ಮುಂದುವರಿಸಿದ್ದಾರೆ. ಈ ಒಂದು ಲೋಕಾರ್ಪಣಾ ಕಾರ್ಯಕ್ರಮದಲ್ಲಿ ಶಾಸಕ ಬಿ ಶಿವಣ್ಣನವರು, ಹಾಗೆಯೇ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷಿಣಿ ರತ್ನಮ್ಮ ಹಾಗೂ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳು, ಗ್ರಾಮ ಪಂಚಾಯಿತಿಯ ಸದಸ್ಯರುಗಳೆಲ್ಲರೂ ಕೂಡ ಉಪಸ್ಥಿತರಿದ್ದರು. ಈ ಒಂದು ಕಾರ್ಯಕ್ರಮದ ಆ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ. ಹೌದು, ಆನೇಕಲ್ ತಾಲೂಕಿನ ಬ್ಯಾಗರದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಕಂಸಂದ್ರ ಅಗ್ರಹಾರದ ನಿವಾಸಿಯಾಗಿರ್ತಕ್ಕಂಥ ಯಲ್ಲಪ್ಪನವರು ಅಂದ್ರೆ ABC ಯಲ್ಲಪ್ಪನವರ ಅಂತಲೇ ಖ್ಯಾತಿ. ABC ಫೌಂಡೇಶನ್ ಅನ್ನ ರೂಪಿಸಿಕೊಂಡು ಆ ಮೂಲಕ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡುವಂತ ನಿಟ್ಟಿನಲ್ಲಿ, ಎಲ್ಲರೂ ಕೂಡ ವಿದ್ಯಾವಂತರನ್ನಾಗಿಸುವಂತ ನಿಟ್ಟಿನಲ್ಲಿ ಈ ಒಂದು ಹಲವು ರೀತಿಯಾದಂತಹ ಶಿಕ್ಷಣಕ್ಕೆ ಒತ್ತು ನೀಡುವಂತ ಕೆಲಸಗಳನ್ನ ಮಾಡ್ತಿದ್ದಾರೆ. ಇವರ ಸ್ವಗ್ರಾಮದಲ್ಲಿಯೇ ಬಾಬಾ ಸಾಹೇಬರ ಸಮುದಾಯ ಭವನ ಮತ್ತು ಗ್ರಂಥಾಲಯ ಲೋಕಾರ್ಪಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಶಾಸಕರು ನೆರೆದಿದ್ದವನ್ನ ಉದ್ದೇಶಿಸಿ ಮಾತನಾಡಿದ್ರು ಹೀಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನ್ಮದಿನ ಇವೆಲ್ಲನೂ ಕೂಡ ಒಟ್ಟಿಗೆ ಗ್ರಾಮದಲ್ಲಿ ಆಯೋಜಿಸಿ ಏನು ಕಟ್ಟಡ ತುಂಬ ಮುಖ್ಯ ಪ್ರತಿಯೊಂದಕ್ಕೂ ಕೂಡ. ಅದೇ ರೀತಿಯಾಗಿ ಲೈಬ್ರರಿನೂ ಕೂಡ ತುಂಬ ಇಂಪಾರ್ಟೆಂಟ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥದ್ದು ಶಿಕ್ಷಣ, ಸಂಘಟನೆ, ಹೋರಾಟ. ಮುಖ್ಯವಾಗಿ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಶಿಕ್ಷಣಕ್ಕೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳು ಅಂತ ಹೇಳಿದ್ರೆ ಲೈಬ್ರರಿ ಮತ್ತು ಪೇಪರು, ಇನ್ನೊಂದು ಮತ್ತೊಂದು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಆ ರೀತಿಯಾಗಿ ಒಂದು ಉತ್ತಮವಾದಂಥ ಕೆಲಸವನ್ನು ನಮ್ಮ ಬ್ಯಾಗರದೇನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು, ಎಲ್ಲ ಮುಖಂಡರುಗಳು, ವಿಶೇಷವಾಗಿ ಹರೀಶ್ ಗೌಡರು ಮತ್ತು ನಮ್ಮ ಸತೀಶ್ ಅವರು, ಯಲ್ಲಪ್ಪನವರು ಮತ್ತು ಎಲ್ಲ ಸದಸ್ಯರುಗಳು ಎಲ್ಲರೂ ಕೂಡ ಸೇರಿ ಇದನ್ನು ಕೆಲಸ ಮಾಡಬೇಕು ಅಂತೇಳಿ ಮಾಡಿದ್ದಾರೆ. ಲೈಬ್ರರಿ ಉದ್ಘಾಟನೆ ಆಗೋದು ತುಂಬ ದೊಡ್ಡ ಕೆಲಸ ಅಲ್ಲ. ಅದೇ ರೀತಿಯಾಗಿ ಭವನ ಉದ್ಘಾಟನೆ ಆಗೋದು ದೊಡ್ಡದಲ್ಲ. ಆದರೆ ಅದನ್ನು ಉಪಯೋಗಿಸ್ಕೊಳ್ಳುವಂಥದ್ದು ತುಂಬ ಮುಖ್ಯವಾಗುತ್ತೆ. ಇವತ್ತು ಭವನ ಒಂದು ಕಟ್ಟಡ ಇದ್ದರೆ ಎಲ್ಲನೂ ಕೂಡ ಗ್ರಾಮದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಒಂದು ಸಭೆಗಳು ಮಾಡಿ ಆ ಸಭೆಗಳ ಮುಖಾಂತರ ಗ್ರಾಮದ ಅಭಿವೃದ್ಧಿಯನ್ನು ಅಭಿವೃದ್ಧಿಪಡಿಸುವಂಥದ್ದು. ಅದೇ ರೀತಿಯಾಗಿ ಇವತ್ತು ಏನು ನಮ್ಮ ಲೈಬ್ರರಿ ಇವತ್ತು ಏನು ಉದ್ಘಾಟನೆ ಆಗಿದೆ, ಅದರಿಂದ ಅನೇಕ ಮಕ್ಕಳಿಗೆ ಮನೆಗಳಲ್ಲಿ ಪೇಪರ್ ಬರಲ್ಲ. ಓದುವಂಥವ್ರು ಕಾಲೇಜು ಮಕ್ಕಳಿರ್ಬೋದು, ಹೈಸ್ಕೂಲ್ ಮಕ್ಕಳಿರ್ಬೋದು, ಮತ್ತು ಬೇರೆಯವ್ರು ಕೂಡ ಎಲ್ಲೋಟ ಸಮಯನ ವ್ಯರ್ಥ ಮಾಡೋ ಬದಲು ಆ ಒಂದು ಸಮಯನ ಲೈಬ್ರರಿಯಲ್ಲಿ ಕಳೆಯೋದ್ರಿಂದ ನಮಗೆ ಜ್ಞಾನವರ್ಧನ ಆಗ್ತದೆ. ಹೆಚ್ಚಿನ ರೀತಿಯಲ್ಲಿ ಜ್ಞಾನ
ಹೆಚ್ಚು ಆಗ್ತದೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಇತರರು ಕೂಡ ನೆರೆದಿದ್ದವನ್ನು ಉದ್ದೇಶಿಸಿ ಮಾತನಾಡಿದ್ದು ಹೀಗೆ. ಆನೇಕಲ್ ವಿಧಾನಸಭಾ ಕ್ಷೇತ್ರದ ಬ್ಯಾಗಡನಹಳ್ಳಿ ಗ್ರಾಮ ಪಂಚಾಯತಿಗೆ ಒಳಪಡುವ ನಮ್ಮ ಕಂಸಂದ್ರ ಅಗ್ರಹಾರ ನಿಜವಾಗಲೂ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ಮತ್ತು ಲೈಬ್ರರಿ ಗ್ರಂಥಾಲಯ ಊರಿಗೆ ಬೇಕಾಗಿದ್ದು ಭಾಳ ಇಂಪಾರ್ಟೆಂಟ್ ಇದು. ಯಾಕಂದರೆ ಗ್ರಂಥಾಲಯ ಅಂತ ಹೇಳಿದ್ರೆ ಇಡೀ ಮಕ್ಕಳಿಗೆ ಒಂದು ಒಳ್ಳೆ ಶೈಕ್ಷಣಿಕವಾಗಿ ಬೆಳೆಯೋದಕ್ಕೆ ಅಲ್ಲಿ ಅವ್ರಿಗೆ ಕಂಪ್ಯೂಟ್ರ್ ಕೊಡಿಸೋದಾಗಲಿ ಮತ್ತು ಅವ್ರಿಗೆ ಬುಕ್ಸ್ ಕೊಡಿಸೋದಾಗಲಿ ಭಾಳ ತುಂಬ ಒಳ್ಳೆ ಕೆಲಸ. ಯಾಕಂದರೆ ಬಾಬಾ ಸಾಹೇಬ್ರು ಹೇಳಿರೋದು ಇದೇನೆ, ಯಾವ್ಯಾವ ಊರುಗಳಲ್ಲಿ ಗ್ರಂಥಾಲಯ ಇರ್ತದೋ ಅಂಥ ಗ್ರಂಥಾಲಯಗಳಿದ್ದಲ್ಲಿ ಮಕ್ಕಳು ಅತಿ ಹೆಚ್ಚು ಓದೋದಕ್ಕೆ ಸಹಕಾರ ಆಗ್ತದೆ. ನಾನು ನಿಜವಾಗ್ಲೂ ಇವತ್ತು ನನಗೆ ಭಾಳ ಸಂತೋಷ ಆಯ್ತು ಏನಂದರೆ ನಮ್ಮ ಅಣ್ಣವರು, ನಮ್ಮ ಮಾರ್ಗದರ್ಶಕರು, ನಮ್ಮ ABC ಯಲ್ಲಪ್ಪಣ್ಣನವರು ಇಲ್ಲಿ ಸುಮಾರು ಒಂದು 73 ಮಕ್ಕಳಿಗೆ ಅವರಿಗೆ ಏನು ಕಲಿಕೆ ಸಾಮಗ್ರಿಗಳನ್ನು ಕೊಡುವ ಮುಖಾಂತರ ಮತ್ತು ಅವ್ರನ್ನ ಆರ್ಥಿಕವಾಗಿ ಸ್ವಲ್ಪ ಒಂದು ಅವ್ರಿಗೆ ಕೊಟ್ಟು ಅವ್ರನ್ನ ಶೈಕ್ಷಣಿಕವಾಗಿ ಬೆಳೆಸೋದ್ರ ಮುಖಾಂತರ ಭಾಳ ಒಳ್ಳೆ ಶ್ಲಾಘನೀಯವಾದ ಕೆಲಸವನ್ನು ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಶಾಸಕರು ಮತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರು, ಇಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅಧ್ಯಕ್ಷರುಗಳು ಎಲ್ಲರೂ ಸೇರಿ ಒಟ್ಟಿಗೆ ಸೇರಿ ಮಾಡಿದ್ದಾರೆ. ನಾನು ವಿಶೇಷವಾಗಿ ಸಮಸ್ತ ಆನೇಕಲ್ ತಾಲೂಕಿನ ಜನತೆ ಪರವಾಗಿ ನಮ್ಮ ABC ಯಲ್ಲಪ್ಪಣ್ಣನವ್ರಿಗೆ ಇಂತಹ ಕೆಲಸಗಳು ಪ್ರತಿ ವರ್ಷ ನೀವು ಮಾಡ್ತಾ ಇರಬೇಕು. ಯಾಕಂತ ಹೇಳಿದ್ರೆ ನಿಮ್ಮ ಮಾರ್ಗದರ್ಶನದಲ್ಲಿ ಮಕ್ಕಳು ಬೆಳಿಬೇಕಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ಈ ಒಂದು ಕಾರ್ಯಕ್ರಮದಲ್ಲಿ ಅತ್ಯಂತ ಪ್ರಮುಖವಾದಂತಹ ಮತ್ತು ಎಲ್ಲರ ಮೆಚ್ಚುಗೆಗೂ ಕಾರಣವಾದಂತಹ ಒಂದು ಕಾರ್ಯಕ್ರಮವೇ ವಿದ್ಯಾರ್ಥಿಗಳಿಗೆ ಕಲಿಕಾ ಪರಿಕರಗಳು. ವಿದ್ಯಾರ್ಥಿಗಳಿಗೆ ಸಹಾಯಧನವಾಗಿ 5,000 ರೂಗಳನ್ನು ವಿತರಿಸಿದ್ದು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ಕಾರ್ಯಕ್ರಮ ಎಲ್ಲರ ಮೆಚ್ಚುಗೆಗೂ ಕೂಡ ಪಾತ್ರವಾಗಿತ್ತು. ಇದರ ಬಗ್ಗೆ ಖುದ್ದು ABC ಫೌಂಡೇಶನ್ ನ ಸಂಸ್ಥಾಪಕರಾಗಿರ್ತಕ್ಕಂಥ ಯಲ್ಲಪ್ಪನವರು ನಮ್ಮ ಬ್ಲೂಮ್ ಟಿವಿಯೊಂದಿಗೆ ಈ ಒಂದು ಫೌಂಡೇಶನ್ ನ ಸ್ಥಾಪನೆಯ ಕುರಿತು ವಿವರಗಳನ್ನು ಹಂಚಿಕೊಂಡಿದ್ದು ಹೀಗೆ. ಕಂಸಂದ್ರ ಅಗ್ರಹಾರದಲ್ಲಿ ಇವತ್ತೇನು ನಾವು ಅಂಬೇಡ್ಕರ್ ಭವನ ಮತ್ತು ಗ್ರಂಥಾಲಯವನ್ನು ಉದ್ಘಾಟನೆ ಮಾಡಿದ್ದಾರೆ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶಿವಣ್ಣನವರು. ಈಗೇನು ನಮ್ಮ ಹಳ್ಳಿನಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾವು ಬಹುದಿನದ ಕನಸಾಗಿತ್ತು ನಮ್ಮ ಗ್ರಂಥಾಲಯ. ಆ ಗ್ರಂಥಾಲಯವನ್ನು ಇವತ್ತು ನಾವು ಓಪನ್ ಮಾಡಿದ್ದೀವಿ. ಅದೇ ರೀತಿ ನಮ್ಮ ಹಳ್ಳಿನಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಮ್ಮ ಕಾಲದಲ್ಲಿ ನಾವು ಓದೋದಕ್ಕೆ ನಮಗೆ ಯಾವುದೇ ಒಂದು ಸಲಕರಣೆಗಳಿರಲಿಲ್ಲ. ಹಾಕ್ಕೊಳ್ಳೋಕೆ ಬಟ್ಟೆ ಇರಲಿಲ್ಲ, ನನಗೆ ಓದೋದಕ್ಕೆ ಬುಕ್ಸ್ ಇರಲಿಲ್ಲ, ಫೀಸ್ ಕಟ್ಟೋದಕ್ಕೂ ನಾನು ಕೂಲಿ ಮಾಡಿ ಫೀಸ್ ಕಟ್ತಾಯಿದ್ವಿ. ಆ ದೃಷ್ಟಿಕೋನ ಇಟ್ಕೊಂಡು ಈಗ ಓದ್ತಕ್ಕಂಥ ಮಕ್ಕಳು ಆ ರೀತಿ ಓದಬಾರ್ದು, ಅವ್ರಿಗೇನಾದರೂ ಸಹಾಯಧನ ನೀಡಬೇಕು ಅನ್ನೋ ಉದ್ದೇಶದಿಂದ ನಾನು ಹೋದ ವರ್ಷದಿಂದನೂ ನಾನೊಂದು ನಮ್ಮ ಕುಟುಂಬದ ಪರವಾಗಿ ಒಂದು ಫೌಂಡೇಶನ್ ಮಾಡ್ಕೊಂಡಿದ್ವಿ. ಆ ಫೌಂಡೇಶನ್ ಪರವಾಗಿ ABC ಫೌಂಡೇಶನ್ ಅಂತ, ಆ ಫೌಂಡೇಶನ್ನಿಂದ ನಾವು ಓದ್ತಕ್ಕಂಥ ಮಕ್ಕಳಿಗೆ ಬ್ಯಾಗು, ಬುಕ್ಕು, ಆರ್ಥಿಕವಾಗಿ ಯಾರು ಕುಂದಿದ್ದಾರೆ ಅವರಿಗೆ 5,000 ರೂಪಾಯಿ ಸಹಾಯಧನಗಳ ರೀತಿಯಲ್ಲಿ ಕೊಟ್ಟು ಮುಂದಿನ ದಿನಗಳಲ್ಲಿ ಲೈಬ್ರರಿಗೆ ನಾನು ಸಾಧ್ಯವಾದಷ್ಟು ಸಹಾಯ ಮಾಡ್ತೀನಿ. ಓದಂಥ ವಿದ್ಯಾರ್ಥಿಗಳಿಗೆ ಬಹು ನಿರೀಕ್ಷೆ ಇಟ್ಕೊಂಡು ಅವ್ರ ಮುಂದೆ ನಾವು ಪಟ್ಟ ಕಷ್ಟಪಡಬಾರ್ದು. ನಾವು ಬಹಳ ಕಷ್ಟಪಟ್ಟು ಈ ಮಟ್ಟಕ್ಕೆ ಬಂದಿದ್ದೀವಿ. ಆ ಮಕ್ಕಳಿಗೆ ಭಾಳ ಉಚಿತವಾಗಿ ಅವರ ಜೊತೆ ನಿಂತ್ಕೊಂಡು ಮುಂದಿನ ದಿನಗಳಲ್ಲಿ ಅವ್ರು ಓದಬೇಕು, ಬೆಳಿಬೇಕು, ಈ ಊರಿನ ಬಗ್ಗೆ ಕಾಳಜಿ ವಹಿಸಬೇಕು. ನಮಗೆ ಎಲ್ಲೆಲ್ಲೋ ಬೇರೆ ಊರುಗಳಲ್ಲಿ, ಬೇರೆ ತಾಲೂಕುಗಳಲ್ಲಿ ನಮ್ಮದೇ ಇರ್ತಕ್ಕಂಥ ಚಾಪುಗಳನ್ನ ನಾವು ಮೂಡಿಸಿದ್ದೀವಿ. ಆದರೆ ನಮ್ಮ ಹಳ್ಳಿನಲ್ಲಿ ನಾನು ಹುಟ್ಟಿದ ಹಳ್ಳಿನಲ್ಲಿ ನಾನೇನಾದರೂ ಕೊಡುಗೆ ಕೊಡಬೇಕು. ಆ ಕೊಡುಗೆ ಕೊಡಬೇಕಂತ ನಾನು ಈಗ ಪ್ರಾರಂಭ ಮಾಡಿದ್ವಿ. ಈ ಪ್ರಾರಂಭಕ್ಕೆ ಬಂದು ಈ ಉದ್ಘಾಟನೆ ಮಾಡಿ ಎಲ್ರಿಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶಿವಣ್ಣವರು, ಬ್ಲಾಕ್ ಅಧ್ಯಕ್ಷರಾಗಿರ್ತಕ್ಕಂಥ ಹರೀಶ್ ರವರು ಹಾಗೂ ಬ್ಯಾಗಡನಹಳ್ಳಿ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು ಹಾಗೂ ಮುಖಂಡರುಗಳು ಇವರೆಲ್ಲರಿಗೂ ವಂದಿಸಿ, ಅದೇ ರೀತಿ ಮಾಧ್ಯಮ ಮಿತ್ರರು ಬಂದಿದ್ದೀರಾ, ನಿಮಗೂ ವಂದಿಸಿ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಶಾಸಕರು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ವಿವರಣೆಗಳನ್ನು ಹಂಚಿಕೊಂಡು ABC ಫೌಂಡೇಶನ್ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಆಡಿದ್ದು ಹೀಗೆ. ಕಂಸಂದ್ರ ಅಗ್ರಹಾರ ನಮ್ಮ ಬ್ಯಾಗಡನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನದ ಒಂದು ಉದ್ಘಾಟನೆ, ಅದೇ ರೀತಿಯಾಗಿ ಲೈಬ್ರರಿ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನು ಇವತ್ತು ಎಲ್ಲ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯಗಳು, ಮುಖಂಡರುಗಳೆಲ್ಲರೂ ಕೂಡ ಸೇರಿ ಇವತ್ತು ಆಚರಣೆ ಮಾಡಿದ್ದಾರೆ. ಒಂದೊಂದು ಗ್ರಾಮದಲ್ಲೂ ಕೂಡ ಏನು ಲೈಬ್ರರಿ ತುಂಬ ಮುಖ್ಯ. ಎಷ್ಟೋ ಜನ ಮಕ್ಕಳು ಓದುವಂಥ ಮಕ್ಕಳಿಗೆ ಕೆಲವು ಮನೆಗಳಲ್ಲಿ ಪೇಪರ್ ಬರ್ತಿದೆ, ಕೆಲವು ಮನೆಗಳಲ್ಲಿ ಬರಲ್ಲ. ಅಟ್ಲೀಸ್ಟ್ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿರ್ತಕ್ಕಂಥ ಗ್ರಾಮಗಳಲ್ಲಿ ಒಂದು ಲೈಬ್ರರಿಗಳೇನಾದ್ರು ಇದ್ದರೆ ಅದರಿಂದ ಓದಿ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಜ್ಞಾನಾರ್ಜನೆ ಆಗಲಿಕ್ಕೆ ಸಾಧ್ಯ ಆಗ್ತದೆ.
ಅಂಥ ಒಂದು ಕೆಲಸ ಎಲ್ಲ ಗ್ರಾಮ ಪಂಚಾಯತಿಗಳು ಕೂಡ ಪಂಚಾಯತಿಯವರು ಹೆಚ್ಚಿನ ರೀತಿಯಲ್ಲಿ ಮುತುವರ್ಜಿ ವಹಿಸಿ ಮಾಡಬೇಕು. ಇಲ್ಲಾಂದರೆ ಅಟ್ಲೀಸ್ಟು ಯಾರು ಸ್ವಲ್ಪ ಸ್ಥಿತಿವಂತರಾಗಿರ್ತಾರೆ, ಸ್ವಲ್ಪ ಹಣವಂತರಾಗಿರ್ತಾರೆ, ಅವರು ಕೂಡ ಇಂಥದಕ್ಕೆಲ್ಲ ಹೆಚ್ಚಿನ ರೀತಿಯಲ್ಲಿ ಗಮನ ಕೊಟ್ಟರೆ ಈ ಎಲ್ಲ ಗ್ರಾಮಗಳಲ್ಲೂ ಕೂಡ ಬಡವರಿಗೆ ವಿಶೇಷವಾಗಿ ಇದರಿಂದ ಅನುಕೂಲ ಆಗ್ತದೆ. ಇಂಥ ಕೆಲಸವನ್ನು ಮಾಡಬೇಕು. ಅದೇ ರೀತಿ ಇವತ್ತು ನಮ್ಮ ABC ಯಲ್ಲಪ್ಪನವರು ಬಡ ಮಕ್ಕಳಿಗೆ ಉಚಿತವಾಗಿ 5,000 ರೂಪಾಯಿ ಬುಕ್ಸು ಮತ್ತು ಬ್ಯಾಗು ಇವೆಲ್ಲನೂ ಕೂಡ ಕೊಟ್ಟಿದ್ದಾರೆ. ಈ ರೀತಿಯಾದಂಥ ಒಂದು ಭಾವನೆಗಳು ಎಲ್ಲರಲ್ಲೂ ಕೂಡ ಬರಲ್ಲ, ಕೆಲವು ಜನರಲ್ಲಿ ಮಾತ್ರ ಬರ್ತದೆ. ಎಷ್ಟೋ ಜನ ಹಣವಂತರು, ಎಷ್ಟೇ ಹಣ ಇದ್ದರೂ ಕೂಡ ನಾನೇನೋ ಒಂದು ಗ್ರಾಮಕ್ಕೆ ಮಾಡಬೇಕು ಅನ್ನುವಂಥ ಭಾವನೆ ಇಲ್ದಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ABC ಯಲ್ಲಪ್ಪನವರು ಮತ್ತು ಅವರೆಲ್ಲ ಸ್ನೇಹಿತರು ಸೇರಿ ಇವತ್ತು 5,000 ರೂಪಾಯಿ ಕೊಟ್ಟು ಇವತ್ತೆಲ್ಲ ಮಾಡಿದ್ದಾರೆ. ಅವರೂ ಕೂಡ ಇವತ್ತು ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ರೀತಿಯಾದಂಥ ಕಾರ್ಯಕ್ರಮಗಳು. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಇತರರು ಕೂಡ ಕಾರ್ಯಕ್ರಮದ ಬಗ್ಗೆ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ಎಲ್ಲ ಶಾಲೆ ಮಕ್ಕಳಿಗೆ ಉಚಿತವಾಗಿ ಪುಸ್ತಕಗಳು ಮತ್ತು ಓದೋಕ್ಕೆ ಬೇಕಾಗತಕ್ಕಂಥ ಬ್ಯಾಗ್ಸು ಮತ್ತು ಬುಕ್ಸು ಮತ್ತು ಇನ್ನೂ ಎಲ್ಲ ಸಾಮಗ್ರಿಗಳು, ಹಾಗೆ ಆರ್ಥಿಕವಾಗಿ ಅವರಿಗೆ ಸಹಾಯ ಮಾಡಬೇಕು ಅಂಥೇಳಿ ಎಲ್ಲ ಊರಿನಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಸುಮಾರು 75 ಶಾಲೆ ಹೋಗ್ತಾ ಇರ್ತಕ್ಕಂಥ ಮಕ್ಕಳಿಗೆ ಎಲ್ರಿಗೂ ಕೂಡ ತಲಾ 5,000 ರೂಪಾಯಿ ಅಂತೆ ಸಹಾಯಧನವನ್ನು ಕೂಡ ಅವರು ಇವತ್ತು ಮಾನ್ಯ ಶಾಸಕರ ಮುಖಾಂತರ ಹಾಗೆ ಇರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳ ಮುಖಾಂತರ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಳ ಅರ್ಥಪೂರ್ಣವಾಗಿ ಒಂದು ಯೋಜನೆಯನ್ನು ಮಾಡಿಕೊಂಡಿರ್ತಕ್ಕಂಥ ABC ಫೌಂಡೇಶನ್ ಯಲ್ಲಪ್ಪನವ್ರಿಗೆ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬ್ಯಾಗಡನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಮಸಂದ್ರ ಅಗ್ರಹಾರದಲ್ಲಿ ಈ ದಿನ ಅಂಬೇಡ್ಕರ್ ಜಯಂತ್ಯೋತ್ಸವ ಆಗಲೇ ಅಂಬೇಡ್ಕರ್ ಭವನ ಉದ್ಘಾಟನೆ ಹಾಗೂ ಗ್ರಂಥಾಲಯ ಉದ್ಘಾಟನೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಇದೆಲ್ಲ ಕಾರ್ಯವನ್ನು ನಮಗೆ ಅರ್ಪಿಸಿ ಲೋಕಾರ್ಪಣೆ ಮಾಡಿರುವಂಥ ನಮ್ಮ ಜನಪ್ರಿಯ ಶಾಸಕರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆ ಈ ಗ್ರಾಮದ ಮುಖಂಡರು, ಸ್ನೇಹಿತರು ಆದಂಥ ನಮ್ಮ ABC ಯಲ್ಲಪ್ಪನವರು ಈ ಒಂದು ಗ್ರಾಮಕ್ಕೆ ನಾವೆಲ್ಲೋ ಏನೋ ಮಾಡೋದಲ್ಲ, ನಮ್ಮ ಗ್ರಾಮಕ್ಕೆ ಫಸ್ಟ್ ನಮ್ಮ ಗ್ರಾಮಕ್ಕೆ ನಾವೇನಾದರೂ ಮಾಡಬೇಕು. ಆ ಒಂದು ಉದ್ದೇಶದಲ್ಲಿ ಇವತ್ತೊಂದು ಅರ್ಥಪೂರ್ಣವಾಗಿ ಎಲ್ಲ ಶಾಲಾ ಮಕ್ಕಳಿಗೆ ಎಲ್ಲ ಬುಕ್ಕು, ಬ್ಯಾಗು ಮತ್ತು ಓದೋದಕ್ಕೆ ಏನು ಸಾಮಗ್ರಿಗಳು ಬೇಕೋ ಅದನ್ನೆಲ್ಲ ಕೊಟ್ಟು, ಹಾಗೆ ಎಲ್ಲ ಎಷ್ಟೇ ಇದ್ದರೂ ಕೂಡ ಪಾಪ ಆರ್ಥಿಕವಾಗಿ ಇವತ್ತು ಸ್ವಲ್ಪ ಎಲ್ಲರೂ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಎಲ್ಲೋ ಒಂದು ಆರ್ಥಿಕವಾಗಿ ಸ್ವಲ್ಪ ಹಿಂದೆ ಹೋಗ್ಬಿಡ್ತಾರೆ ಆರ್ಥಿಕ ಕಾರಣಗಳಿಂದ. ಆ ಒಂದು ವಿಷಯವನ್ನು ಕೂಡ ಗಮನದಲ್ಲಿಟ್ಕೊಂಡು ಎಲ್ಲ ಮಕ್ಕಳಿಗೆ ತಲಾ 5,000 ರೂಪಾಯಿ ಅಂತೆ ಅವ್ರ ಊರಿನ ಎಲ್ಲ ಕಮಸಂದ್ರ ಗ್ರಾಮದ ಎಲ್ಲ ಮಕ್ಕಳಿಗೂ ಕೂಡ ಸುಮಾರು 75-80 ಮಕ್ಕಳಿಗೆ 5,000 ರೂಪಾಯಿ ಅಂತೆ ಧನ ಸಹಾಯ ಕೂಡ ಮಾಡಿರ್ತಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳೇನು ಹೇಳ್ತೀನಿ. ಯಾಕಂದರೆ ಎಲ್ಲ ದಾನಕ್ಕಿಂತ ಶ್ರೇಷ್ಠವಾದ ದಾನ ವಿದ್ಯಾದಾನ. ಎಲ್ಲರಿಗೂ ಧನ್ಯವಾದಗಳು. ಹಾಗೂ ಅಂಬೇಡ್ಕರ್ ಭವನನು ಕಟ್ಟಡ ಕಟ್ಟಿದ್ದಾರೆ, ಆಮೇಲೆ ಗ್ರಂಥಾಲಯ ಕಟ್ಟಿದ್ದಾರೆ. ನಮ್ಮ ABC ಯಲ್ಲಣ್ಣ ಇರ್ಬೋದು, ಸತೀಶ್ ಅಣ್ಣ ಇರ್ಬೋದು, ಕವಿತಾ ಸತೀಶ್ವರ ಇರ್ಬೋದು, ಆಮೇಲೆ ಗ್ರಾಮಸ್ಥರು 4 ಜನ ಅಧ್ಯಕ್ಷರು ಆಗಿದ್ದಾರೆ ಈ ಗ್ರಾಮದಲ್ಲಿ. ಹಾಗೂ ಇನ್ನೂ ಅಭಿವೃದ್ಧಿ ಕಾರ್ಯಕ್ರಮ ಆಗಲಿ, ನಮ್ಮ ಶಾಸಕರಾದ ಶಿವಣ್ಣು ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಮಾಡಿಕೊಡ್ಲಿ ಅಂತೇಳಿ ಎಲ್ಲ ಊರಲ್ಲಿ ಸೈಡ್ಗಳು ಕೊಟ್ಟಿದ್ದಾರೆ. ನಮ್ಮೂರು ಗ್ರಾಮದ ಬ್ಯಾಗಡನಹಳ್ಳಿ ಗ್ರಾಮದಲ್ಲಿ ಸೈಡ್ಗಳಿಲ್ಲ. ಹಾಗೂ ಶಿವಣ್ಣು ಇದು ಗಮನ ಇಟ್ಟು ನಡೆಸ್ಕೊಡ್ಲಿ ಅಂತ ನಾವು ಕೇಳ್ಕೊತೀರಿ. ಹರೀಶ್ ಅಣ್ಣವರಾಗಿರ್ಬೋದು, ಬಾಬಣ್ಣ ಆಗಿರ್ಬೋದು, ನಮ್ಮ 21 ಜನ ಸದಸ್ಯರಾಗಿರ್ಬೋದು, ತುಂಬ ಧನ್ಯವಾದಗಳು. ಎಲ್ಲರೂ ಬಂದಿದ್ದಾರೆ, ಧನ್ಯವಾದಗಳು. ಕಾರ್ಯಕ್ರಮ ಎಲ್ಲ ನಮ್ಮ ಕಮಸಂದ್ರ ಅಗ್ರಹಾರದಲ್ಲಿ ಒಂದು ಬ್ಯಾಗಡನಹಳ್ಳಿ ಪಂಚಾಯಿತಿಯ ಕಮಸಂದ್ರ ಅಗ್ರಹಾರದಲ್ಲಿ ಒಂದು ನೂತನ ಕಟ್ಟಡವನ್ನು ನಿರ್ಮಿಸಿದ್ದಾರೆ. ಅಂದರೆ ಅಂಬೇಡ್ಕರ್ ಭವನ ಹಾಗೂ ಒಂದು ಗ್ರಂಥಾಲಯ ಇದೇ ಥರ ಎಲ್ಲ ಊರುಗಳಲ್ಲೂ ಮಾಡಿಕೊಂಡು ಮಾಡಬೇಕಂತ ನಾವು ಯಾವಾಗೂ ಕೇಳ್ಕೊಳ್ತಾ ಇರ್ತೀರಿ. ಆಮೇಲೆ ನಮ್ಮ ಜನಪ್ರಿಯ ಶಾಸಕರಾದ ಶಿವಣ್ಣವರು ಎಲ್ಲರಿಗೂ ಒಂದು ಮಾತು ಹೇಳಿದ್ರು. ಇದೇ ಥರ ಎಲ್ಲ ಊರಲ್ಲಿ ಆಗಬೇಕು, ಆವಾಗ ಎಲ್ಲರೂ ಮಕ್ಕಳು ಎಲ್ಲ ವಿದ್ಯಾಭ್ಯಾಸಗಳಿಗಾಗಲಿ ಇನ್ನೊಂದಕ್ಕಾಗಲಿ ಎಲ್ಲರಿಗೂ ಒಂದು ಎಚ್ಚರಿಕೆ ಬರ್ತದೆ, ಇದೇ ಥರ ಮಾಡಲಿ ಅಂತ ಹೇಳಿ ಅವರು ಒಂದು ಹೇಳಿದ್ರು. ಅದೇ ಥರ ನಾವು ಪಂಚಾಯತಿಯಲ್ಲಿ ಎಲ್ಲ ಕಡೆಯೂ ನಾವು ಕೈಲಾದಷ್ಟು ಎಷ್ಟಾದರೂ ಅಷ್ಟು ಮಾಡ್ತೀರಿ. ಹಾಗಾಗಿ ನಮ್ಮ ಯಲ್ಲಪ್ಪನವರು ಇಲ್ಲಿ ಮಕ್ಕಳಿಗೆ ಬ್ಯಾಗ್ಗಳಾಗಲಿ, ಒಂದು ಬುಕ್ಸ್ ಆಗಲಿ, ಈಗ ಧನ ಸಹಾಯ ಆಗಲಿ ಮಾಡ್ತಾ ಇದ್ದಾರೆ. ಇದೇ ಥರ ಎಲ್ಲ ಕಡೆ ಮಾಡಿ ಎಲ್ಲರೂ ಒಂದು ಮಕ್ಕಳಿಗೆ ತುಂಬ ಅನುಕೂಲ ಆಗಂಗೆ ಮಾಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ.
ಒಟ್ಟಿನಲ್ಲಿ ಬ್ಯಾಗಡದೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಬಾಬಾ ಸಾಹೇಬರ ಸಮುದಾಯ ಭವನ ಮತ್ತು ಗ್ರಂಥಾಲಯದ ಲೋಕಾರ್ಪಣಾ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಬೇಕಾಗಿರುವಂತಹ ಕಲಿಕಾ ಪರಿಕರಗಳು ಮತ್ತು ವಿದ್ಯಾರ್ಥಿಗಳಿಗೆ 5,000 ರುಗಳ ಸಹಾಯಧನವನ್ನು ವಿತರಿಸುವ ಮೂಲಕ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುವಂತಹ ಜವಾಬ್ದಾರಿಯನ್ನ ABC ಫೌಂಡೇಶನ್ ನಿರ್ವಹಿಸುತ್ತಿದೆ ಎಂಬುದನ್ನು ರೂಪಿಸಿದರು. ಈ ರೀತಿಯಾದಂತಹ ಕಾರ್ಯಕ್ರಮಗಳು ಗ್ರಾಮೀಣ ಭಾಗಗಳಲ್ಲಿ ಹೆಚ್ಚು ಒತ್ತು ನೀಡಿದಾಗ, ಅಂದರೆ ಶಿಕ್ಷಣಕ್ಕೆ ಒತ್ತು ನೀಡಿದಾಗ ಸಹಜವಾಗಿಯೇ ವಿದ್ಯಾರ್ಥಿಗಳು ವಿದ್ಯಾವಂತರಾಗ್ತಾರೆ. ಅಂದರೆ ಗ್ರಾಮೀಣ ಭಾಗಗಳಲ್ಲೂ ಕೂಡ ವಿದ್ಯಾರ್ಥಿಗಳು ವಿದ್ಯಾವಂತರಾಗ್ತಾರೆ. ಅದು ಶೈಕ್ಷಣಿಕ ಗುಣಮಟ್ಟವು ಕೂಡ ಹೆಚ್ಚಾಗುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ.